ನಮಸ್ತೆ ಎಲ್ರಿಗೂ ನಾನು ಈ ಶೀಟ್ ಶೇರ್ ಮಾಡಿದ್ದೆ ಅನ್ಕೋತೀನಿ. ಇದು ಫುಟ್ ರಿಫ್ಲೆಕ್ಸಾಲಜಿ. ಸೊ ಪ್ರಿಂಟ್ ಹಾಕ್ಸಿಟ್ಕೊಳ್ಳಿ, ಬೆಸ್ಟ್ ಕೆಲಸ ಮಾಡುತ್ತೆ ಇದು. ತುಂಬ ಕಾಯಿಲೆಗಳಿಗೆ ಎಲ್ಲದಕ್ಕೂ ಇಲ್ಲೇ ನೋಡ್ಬೋದು, ಯಾರಿಗೆ ಏನು ಇಶ್ಯೂಸ್ ಇದೆ ನೋಡ್ಬೋದು. ಇದು ನಮ್ಮದು. ಸೊ ನೀವು PDF ಕಳಿಸಿದ್ದೀನಿ, PDF ನೋಡ್ಕೊಳ್ಳಿ. ಫುಟ್ ರಿಫ್ಲೆಕ್ಸಾಲಜಿ ತುಂಬ ಚೆನ್ನಾಗಿ ಕ್ಲಾಸ್ ಇತ್ತು ನಮಗೆ. ಇದು ಬಂದು ನಮ್ಮದು ಹೆಡ್, ಬ್ರೈನ್, ಆಮೇಲೆ ಇದು ಬಂದು 4 ಬೆರಳಿಗೆ ಸೈನಸ್ ಪಾಯಿಂಟ್ ಇದೆ. ನೀವು PDF ಇಟ್ಕೊಂಡು ನನ್ನ ವಿಡಿಯೋ ನೋಡ್ಕೊಳ್ಳಿ. ಸೊ ಇದು ಸೈನಸ್ ಪಾಯಿಂಟ್, ಯಾರಿಗೆ ಮೂಗಲ್ಲಿ ನೆಗಡಿ, ಯಾವಾಗ ಸೀನು. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗಿರೋ ನಮ್ಮದು ಪ್ರೋಪು. ಸೊ ಇದು ಜಿಮ್ಮಿ ಬೇಕು, ಉಡನ್ ಜಿಮ್ಮಿ. ಇಲ್ಲೇನಾದ್ರು ದಪ್ಪ ಇತ್ತು ಅಂದರೆ ನೆಲದಲ್ಲಿ ಉಜ್ಜಿದ್ರೆ ಇದು ಸಾಫ್ಟ್ ಆಗಿಬಿಡುತ್ತೆ. ಈ ಥರ ಸಾಫ್ಟ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡೋದು ಹೆಂಗೆ. ಸೊ ಈ ಥರನೇ ನಮ್ದು ಆರ್ಗನ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಲೆಫ್ಟ್ ಲೆಗ್ಗಲ್ಲಿ ಹಾರ್ಟ್ ಬರುತ್ತೆ, ರೈಟ್ ಲೆಗ್ಗಲ್ಲಿ ಬರಲ್ಲ. ಲೆಫ್ಟ್ ಲೆಗ್ಗಲ್ಲಿ ಹಾರ್ಟ್ ರಿಲೇಟೆಡ್ ವರ್ಕ್ ಮಾಡಬೇಕು ಅಂದರೆ ಕಿಡ್ನಿ 2 ಭಾಗದಲ್ಲಿ ಬರುತ್ತೆ ನಮ್ಮದು ಈ ಥರ ತೊಗೊಂಡಾಗ. ಮತ್ತು ಇದನ್ನು ನಾವು 3 ಭಾಗ ಮಾಡ್ತೀವಿ, ಅಪ್ಪರ್ ಬಾಡಿ ಥರ. ಹೆಂಗೆ ಅಂದರೆ ಇದು ಬಂದು ಟಾಪು, ಇಲ್ಲಿಂದ ನೆಕ್ಕಿಂದ ಮೇಲೆ ಇದು ಟಾಪು. ಸೊ ಇದು ಬಂದು ಮಿಡಲ್, ಸೊ ಇದು ಲೋವರು. ನೀವು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿದೆ ನೋಡಿ. ಸೊ ಇದು ಅಪ್ಪರ್, ಮಿಡಲ್, ದೆನ್ ಲೋವರು. ಸೊ ಇದರಲ್ಲಿ ಫುಲ್ ಓದ್ಕೊಳ್ತಾ ಇದನ್ನು ನೋಡಿ, PDF ನೋಡ್ಕೊಳ್ಳಿ. ಸೊ ಇದ್ರ ಜೊತೆ ಬಂದು ನಮ್ಮದು ಇದು ಬಂದು ಸ್ಪೈನು, ಎಲ್ಲಿ ಈ ಎಂಡು, ಹೆಬ್ಬೆಟ್ಟಿಂದ ಎಂಡ್ ಆಗುತ್ತಲ್ಲ ಇದು, ದಿಸ್ ಇಸ್ ಸ್ಪೈನ್. ಓಕೆನಾ. ಇಲ್ಲಿ ವರ್ಕ್ ಮಾಡೋದು ಹೆಂಗೆ ಅಂತ ಎಲ್ಲ ಫಸ್ಟ್ ಬಂದು ಇದು ಯಾವುದೂ ಯೂಸ್ ಮಾಡಲ್ಲ. ಫಸ್ಟ್ ಮಸಾಜ್ ಬಂದು ಪೇಷಂಟ್ ಕಾಲನ್ನ ನಿಮ್ಮ ತೊಡೆ ಮೇಲೆ ತೊಗೋಬೇಕು. ತೊಗೊಳ್ಳೋ ಕಾಲ ಒಂದು ಸ್ಟೂಲ್ ಹಾಕಿ ಇಟ್ಬಿಟ್ಟು, ಮನೆಯಲ್ಲಿರೋರಿಗೆ ಫಸ್ಟ್ ಟ್ರೈ ಮಾಡಿ. ಈ ಥರ 2 ಕೈ ಹಾಕಿ ಮಸಾಜ್ ಮಾಡಿ. ನಿಮಗೆ ಫಸ್ಟ್ ಮಾಡ್ಕೊಳ್ಳಿ. ಇದೊಂದು ರಾತ್ರಿ ಹೊತ್ತು ಮಲ್ಗಕ್ಕೆ ಮೊದಲು ಮಾಡಿದ್ರೆ ಒಳ್ಳೆ ನಿದ್ದೆ ಮಾಡ್ತೀರಾ, ತುಂಬ ಚೆನ್ನಾಗಾಗತ್ತೆ. ಸೊ ಈ ಥರ ಮಸಾಜ್ ಮಾಡಿ, ಈ ಥರ ಟಾಪ್ ಟು ಡೌನ್ ಒಂದು 10 ಕೌಂಟ್ ಮಸಾಜ್ ಮಾಡಿದ ಮೇಲೆ ಈ ಥರ ಸ್ಕ್ವೀಸ್ ಮಾಡಿ. ಈ ಥರ ಅಪೋಸಿಟ್ ಸ್ಕ್ವೀಸು, ಈ ಕೆಳಗಡೆ ಹಿಂಗೆ ಮಾಡಿದ್ದೀನಿ ಹಿಂಗೆ. ಸೊ ಈ ಥರ ಸ್ಕ್ವೀಸು, ಇದೊಂದು 10 ಕೌಂಟ್ ಸ್ಕ್ವೀಸ್ ಮಾಡ್ತೀರಾ. ಸೊ ಅದು ಆದಮೇಲೆ ನಿಮ್ಮ 2 ಬೆರಳನ್ನ ತೊಗೊಂಡು ಇಲ್ಲಿ ಮಸಾಜ್ ಮಾಡಿ. ಸೊ ಎಲ್ಲ ಆರ್ಗನ್ನು ಈ ಥರ ಪ್ರೆಸ್ ರಿಲೀಸ್ ಮಾಡ್ತಾ ಹೋಗಿ. ಸೊ ಎಲ್ಲ ಬೆರಳುಗಳಿಗೂ ಮಾಡಿ. ಸೊ ಬೆರಳುಗಳಲ್ಲಿ ನಿಮ್ಮ ಬೆರಳನ್ನು ತೋರಿಸಿ ಮುಂದೆ ಹಿಂದೆ ಮುಂದೆ ರೊಟೇಷನ್ನು, ಫ್ರಂಟ್ ಬ್ಯಾಕ್ ರೊಟೇಷನ್ನು. ಸೊ ಇದಾದಮೇಲೆ ಆ್ಯಂಕಲ್ ಜಾಯಿಂಟಿಗೆ ಬನ್ನಿ. ಆ್ಯಂಕಲ್ ಜಾಯಿಂಟ್ ರೊಟೇಷನ್ ಕೊಡಿ. ಫ್ರಂಟು ಬ್ಯಾಕ್ ಪುಷ್ ಮಾಡಿ. ಫುಲ್ಲು ಫ್ರಂಟು, ಫುಲ್ ಬ್ಯಾಕ್ ಪುಷು, ಫ್ರಂಟು ಬ್ಯಾಕ್ ಪುಷು. ಇಲ್ಲಿ ಮೂಳೆ ಜಾಸ್ತಿ ಇರೋದ್ರಿಂದ ನಾವು ಮಸಲ್ ಏರಿಯಾಗೆ ವರ್ಕ್ ಮಾಡ್ತೀವಿ. ಇದ್ರ ಆಪೋಸಿಟಲ್ಲೂ ಇದೆ, ಬಟ್ ಇಲ್ಲಿಗಿಂತ ನಾವೆಲ್ಲ ವರ್ಕ್ ಮಾಡೋದು ಇಲ್ಲೇ. ಸೊ ಇದಾದಮೇಲೆ ಈ ಆ್ಯಂಕಲ್ ಜಾಯಿಂಟ್ನ ಬಿಸಿ ಮಾಡಿ. ಸೊ ಇದು ಮಾಡೋದ್ರಿಂದ ನಿಮ್ಗಳಿಗೆಲ್ಲ ಗೊತ್ತಿದೆ, ಕಿಡ್ನಿದೆಲ್ಲ ಫಂಕ್ಷನ್ ಚೆನ್ನಾಗಿ ಶುರುತ್ತೆ, ಬ್ಲಾಡರ್ ಲೈನ್ ಚೆನ್ನಾಗಿರುತ್ತೆ. ಸೊ ಇದನ್ನು ಮಜ್ಜಿಗೆ ಕಡಿತೀವಲ್ಲ ಆ ಥರ ನೀವು ಮಾಡಬೇಕು. ಈ ಥರ ಬಿಸಿ ಮಾಡಬೇಕು. ಸೊ 15 ದಿನ ನೀವು ಯಾರಿಗೆ ಏನೇ ಇಶ್ಯೂ ಇದ್ರೂ ಫುಟ್ ರಿಫ್ಲೆಕ್ಸಾಲಜಿ ಪೇಷಂಟ್ ಬಂದರೆ ಅವ್ರಿಗೂ ಕುತ್ಕೊಂಡು ಹೇಳ್ಕೊಟ್ಬಿಡಿ, ವಿಡಿಯೋ ಮಾಡ್ಕೊಳ್ಳಿ ಅಂತ. ಸೊ ಹೇಳ್ಕೊಟ್ಟು ಎಕ್ಸ್ಟ್ರಾ ದುಡ್ಡು ತೊಗೊಳ್ಳಿ, ಏನು ಚಿಂತೆ ಮಾಡಬೇಡಿ. ಸೊ ವಿಡಿಯೋ ಮಾಡಿಕೊಟ್ಬಿಡಿ. ಇಲ್ಲಿ ಹೆಬ್ಬೆಟ್ಟಲ್ಲಿ ನಮ್ಮದು ಹೇಳಿದೆ, ಇಲ್ಲಿ 8 ತನಕ ನಮ್ಮ ಸ್ಪೈನು. 2 ಥಮ್ ತೊಗೋತೀರಾ, ಈ ಥರ ಪ್ರೆಸ್ ಮಾಡಿ. ಒಂದ್ರ ಮೇಲೊಂದು ಬೆರಳಿರ್ಬೇಕು ಹಿಂಗೆ. ಸೊ ಇದೊಂದು 10 ಕೌಂಟ್ ಪ್ರೆಸ್ ಮಾಡಿ. ನೀವು ಚಾರ್ಟ್ ನೋಡಿದ್ರೆ ಇಲ್ಲಿ ರಿಫ್ಲೆಕ್ಸಾಲಜಿಲಿ ಇದು ಬಂದು ಶೋಲ್ಡರ್ ಪಾಯಿಂಟ್ ಇರುತ್ತೆ, ಇಲ್ಲಿ ಶೋಲ್ಡರ್ದು ಇರುತ್ತೆ, ಇಲ್ಲಿ ಐ ಇದೆ, ನಮ್ಮದು ಐ ಪಾಯಿಂಟು ವರ್ಕ್ ಮಾಡೋಕ್ಕೆ. ಸೊ ಇಲ್ಲಿ ಹಾರ್ಟ್ ಪಾಯಿಂಟ್ ಇದೆ, ಇಲ್ಲಿ ಬಂದು ನಿಮ್ಮದು ಕಿಡ್ನಿ ಸೆಂಟ್ರಲ್ಲಿ ಕಿಡ್ನಿ ಪಾಯಿಂಟ್ ಇದೆ. ಸೊ ಈ ಕಡೆಗೆ ಬಂದರೆ ಇಲ್ಲಿ ಸ್ಟಮಕ್ ಇದೆ, ಮತ್ತು ಪ್ಯಾಂಕ್ರಿಯಾಸು ಇಲ್ಲಿಂದ ಇನ್ನೊಂದು ಕಾಲಿಗೆ ಪಾಸ್ ಆಗುತ್ತೆ ಪ್ಯಾಂಕ್ರಿಯಾಸು. ಸೊ ಈ ಥರ ಇರುತ್ತೆ ಕಾಲು. ಸೊ ಇಲ್ಲಿಂದ ಆ ಕಡೆಗೆ ಪಾಸ್ ಆಗುತ್ತೆ ಪ್ಯಾಂಕ್ರಿಯಾಸು. ಸೊ ಎಲ್ಲನೂ ಪ್ರೆಸ್ ಮಾಡ್ಕೊಳ್ಳಿ. ಸ್ಪ್ಲೀನ್ ಬಂದು ಇಲ್ಲಿರುತ್ತೆ, ಆಮೇಲೆ ಲೆಫ್ಟಲ್ಲಿ ಹಾರ್ಟ್ ಹೇಳಿದ್ದೀನಿ ಅಲ್ಲಿರುತ್ತೆ. ಸೊ ನೀವು ಇದೆಲ್ಲ ಮಾಡಾದಮೇಲೆ ಫುಟ್ ರಿಫ್ಲೆಕ್ಸಾಲಜಿಗೆ ನಿಮ್ಗೆ ಇದು ಪ್ರೋಕ್ ಬೇಕು. ಸೊ ನಿಮ್ಮ ಕಾಲಲ್ಲಿ ಎಲ್ಲರಿಗೂ ಗಂಟಿರುತ್ತೆ, ಗಂಟನ್ನ ಕ್ರಿಸ್ಟಲ್ ಅಂತ ಕರೀತಾರೆ. ನಾವು ಹೆಂಗೆ ನೋಡಬೇಕಂದ್ರೆ, ಹೆಡ್ಡೇಕ್ ಇದೆ ಅಂತ ಯಾರು ಹೇಳಿದ್ರೆ ಇದನ್ನು ಇಡ್ತೀರಾ, ಇದನ್ನು ಹಿಂಗೆ ರೊಟೇಟ್ ಮಾಡೋಂಗಿಲ್ಲ, ಅವರಿಗೆ ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಇಲ್ಲಿಟ್ಟು ನೋಡಿದರೆ ಅವ್ರಿಗೆ ಇಲ್ಲೇ ಪೇಯ್ನ್ ಇರುತ್ತೆ ಹೆಡ್ಡೇಕ್ ಇದ್ದರೆ.
ಸೊ ಇಲ್ಲಿಂದ ಸುಮ್ಮನೆ ಪ್ರೆಸ್ ರಿಲೀಸ್ ಪ್ರೆಸ್ ರಿಲೀಸ್ ಪ್ರೆಸ್ ರಿಲೀಸ್, ಅದನ್ನು ಇಲ್ಲಿ ಮೂಮೆಂಟ್ ಕೊಡಿ. ಇದನ್ನು ಮೂಮೆಂಟ್ ಮಾಡಲ್ಲ ನೋಡಿ, ಇಲ್ಲಿ ರೊಟೇಟ್ ಆಗ್ತಾ ಇದೆ ಈ ಥರ. ಸೊ ಈ ಥರನೇ ಎಲ್ಲ ಕಡೆಗೂ ಮಾಡ್ಕೊಂಡು ಬರಬೇಕು. ಈಗ ಇಲ್ಲೇನಾರೋ ನಿಮಗೆ ಅವ್ರದ್ದು ನಾಟ್ಸ್ ಕಾಣ್ತು, ಕ್ರಿಸ್ಟಲ್ಸು ಗಂಟು ಕಾಣ್ತಂದರೆ ಈ ಥರ ಡೌನ್ವರ್ಡ್ಸಿಗೆ ಈ ಥರ ಪುಷ್ ಮಾಡಿ 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 ಅದು ರಿಲೀಸ್ ಆಗುತ್ತೆ ಒಂದು ವಾರದಲ್ಲಿ. ಈ ಥರ ಅಲ್ಲಿ ಒಳಗೆ ಯಾವ ಆರ್ಗನ್ ಫಂಕ್ಷನ್ ಡಿಸ್ಟರ್ಬ್ ಆಗಿರುತ್ತೆ ಅದನ್ನು ಇಲ್ಲೇ ರಿಪೇರಿ ಮಾಡ್ತೀವಿ. ಸೊ ಆಯಿಲ್ ಹಚ್ಚಕ್ಕೆ ಮೊದಲೇ ಇದನ್ನು ವರ್ಕ್ ಮಾಡಬೇಕು, ಎಲ್ಲ ಆದಮೇಲೆ ಆಯಿಲ್ ಹಚ್ಚಿ. ಸೊ ನೀವು ಈ ಥರ ಮುಟ್ಟಿ ನೋಡ್ಕೊಂಡು ಹೋದರೆ ನಿಮಗೆ ಕ್ರಿಸ್ಟಲ್ ಸಿಗತ್ತೆ, ಗಂಟು ಸಿಗತ್ತೆ. ನನಗೆ ಇದ್ರಲ್ಲಿ ಸಿಕ್ಕಿತ್ತು, ನಮ್ಮದು ಲಂಗ್ ರಿಫ್ಲೆಕ್ಸಾಲಜಿ, ಇದು ಲಂಗ್ ಅಲ್ಲ, ಲಂಗಲ್ಲಿ ಸಿಕ್ಕಿತ್ತು ನನಗೆ. ನಂಗೆ ಕಫ ತುಂಬ ಆಗ್ತಾಯಿತ್ತು, ಮತ್ತು ನನಗೂ ಹೀಟು ಕೋಲ್ಡ್ ಅಲ್ಲೇ ಇಂಬ್ಯಾಲೆನ್ಸ್ ಆಗ್ತಾಯಿತ್ತು. ಸೊ ಇಲ್ಲೇ ಕ್ರಿಸ್ಟಲ್ ರಿಲೀಸ್ ಮಾಡಿಕೊಂಡೆ ನಾನು. ಈ ಥರ ಹುಡುಕ್ತಾ ಹೋಗ್ಬೇಕು. ಕ್ಲೋಸ್ ಯುವರ್ ಐಸ್, ದೆನ್ ಯು ಸರ್ಚ್ ಸ್ಲೋಲಿ. ಪ್ರತಿಯೊಂದರಲ್ಲೂ ಸಿಕ್ಕತ್ತೆ ಹುಡುಕಿದ್ರೆ. ನಾನು ಫಸ್ಟ್ ಹೇಳ್ಬಿಟ್ಟಿದ್ದೆ ನನಗೆ ಸಿಕ್ಕಿಲ್ಲ ಸರ್ ಅಂತ. ಅದಕ್ಕೆ ಸರ್ ಹೇಳಿದ್ರು 100% ಇರುತ್ತೆ, ಸಿಕ್ಕಿಲ್ಲ ಅಂದರೆ ನಂಗೆ ಮತ್ತೆ ಬನ್ನಿ ನಾನು ಹೇಳ್ಕೊಡ್ತೀನಿ ನಿಮಗೆ ಅಂತ ಹೇಳಿದರು. ಬಟ್ ಸಿಕ್ತು ಆಮೇಲೆ. ಎವ್ರಿಬಡಿ, ಇವನ್ ನಿಮ್ಗೆ ಇಲ್ಲೂ ಸಿಗತ್ತೆ ನಾಟ್ಸು. ಇದನ್ನು ನಾವು ರಿಫ್ಲೆಕ್ಸಾಲಜಿ ಅಂತ ಯೂಸ್ ಮಾಡ್ತೀವಲ್ಲ. ಸೊ ನೀವು ಇಲ್ಲೂ ಇದೇ ಪ್ರಾಪಿಂದ ನೀವು ಹುಡ್ಕೋಬೋದು ನಿಮ್ಮದು ಎಲ್ಲಿ ಏನಿದೆ ಇಶ್ಯೂಸು. ಸೊ ಇದರಲ್ಲಿ ನಿಮಗೆ ಫೀಲ್ ಆಗುತ್ತೆ, ನೀವು ಮೂವ್ ಮಾಡ್ತಾ ಇರ್ತೀರಲ್ಲ ಹೀಗೆ, ಅದು ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಯ್ತಂದರೆ ಇಲ್ಲಿ ನೋಡಿ, ನಂಗೆ ಇಲ್ಲಿದೆ ಕ್ರಿಸ್ಟಲು. ದಿಸ್ ಇಸ್ ಆಲ್ಸೋ ಮೈ ಲಂಗ್ ಏರಿಯಾ. ಸೊ ಕ್ಲೀನಾಗಿ ಅಲ್ಲಿ ಸ್ಟಾಪ್ ಆಗಿಬಿಡುತ್ತೆ, ಮೂಮೆಂಟ್ ಇರಲ್ಲ. ಎಲ್ಲಿ ಏನೂ ಇಶ್ಯೂ ಇರಲ್ಲ ಅಲ್ಲಿ ನೋಡಿ ಇದು ಫುಲ್ಲು ಮೂವ್ ಆಗ್ತಾ ಇರುತ್ತೆ. ಇದು ನಿಮಗೂ ಗೊತ್ತಿದೆ, ಥರ್ಡ್ ಜಾಯಿಂಟ್ ನಮ್ಮದು ಏರಿಯಾ, ಲೋವರ್ ಅಬ್ಡಮನ್ ಏರಿಯಾ ಅಂತ. ಸೊ ಇಲ್ಲಿ ನಂಗೆ ಮೂವ್ ಆಗುತ್ತೆ. ಅದೇ ಇಲ್ಲಿ ಬಂದ ತಕ್ಷಣ ಇಲ್ಲಿ ಸ್ಟಾಪ್ ಆಗ್ತಾ ಇದೆ, ನನಗೆ ಇಲ್ಲಿ ಪ್ರೆಸ್ ಆಗ್ತಾ ಇದೆ ಕ್ರಿಸ್ಟಲ್. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ ರಿಲೀಸ್ ಕೊಡ್ತೀನಿ ಈ ಥರ. ನಾನು ಹಿಂಗೆ ಕೊಡಲ್ಲ. ಇಲ್ಲೇ ಇದನ್ನೇ ರೊಟೇಟ್ ಮಾಡಬೇಕು ಮುಂದುಗಡೆದು ಈ ಥರ. ಸೊ ಅವಾಗೇನು ಡ್ಯಾಮೇಜ್ ಆಗೋದಿಲ್ಲ. ಸೊ ದಿಸ್ ಇಸ್ ವಂಡರ್ಫುಲ್ ಟೂಲು. ಹಿಂದಿಂದನೂ ತೊಗೊಂಡು ಇಲ್ಲೆಲ್ಲ ಪ್ರೆಸ್ ಮಾಡಬೇಕು ನಿಮ್ಮ ಕಿಡ್ನಿ ಪಾಯಿಂಟಿಗೆ ಎಲ್ಲ. ಸೊ ಆ್ಯಕ್ಚುಲಿ ಇದನ್ನು ಹಿಂಗೆ ಇಟ್ಕೊಂಡು ಈ ಥರ ಮಸಾಜ್ ಮಾಡಿದರೆ ತುಂಬ ಚೆನ್ನಾಗಿ ಮಸಾಜ್ ಆಗುತ್ತೆ, ಕರೆಕ್ಟ್ ಮಸಾಜ್ ಆಗುತ್ತೆ ಈ ಥರ. ಸೊ ಸರ್ ಇನ್ನೂ ಹೇಳ್ಕೊಟ್ಟಿದ್ರು, ನಂಗೆ ಪ್ರಾಕ್ಟೀಸ್ ಆಗಿಲ್ಲ. ಹಿ ಆಸ್ಕ್ಡ್ ಅಸ್ ಟು ಕೀಪ್ ಅವರ್ ಹ್ಯಾಂಡ್ ಲೈಕ್ ದಿಸ್ ಆ್ಯಂಡ್ ಡೂ ಇಟ್. ಪ್ರಾಕ್ಟೀಸ್ ಆಗಬೇಕು, ಬಟ್ ಹಿಂಗೆ ಮಾಡಿದ್ರೂ ಆಗುತ್ತೆ ನಿಮಗೆ. ಸೊ ನಿಮ್ಮ ರೈಟ್ ಲೆಗ್ ತೊಗೊಂಡಾಗ ಲೆಫ್ಟ್ ಹ್ಯಾಂಡ್ ಇಡಬೇಕು. ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಈ ಫಿಂಗರ್ನ ಹೇಳ್ತಾರೆ ಅವರು, ಫಿಂಗರ್ನ ಹಿಂಗೆ ಇಟ್ಕೊಂಡು ಮಾಡಿ ಅಂತ ಈ ಥರ. ಬಟ್ ನಂಗೆ ಅದಿನ್ನೂ ಪ್ರಾಕ್ಟೀಸ್ ತುಂಬ ಬೇಕು. ಸೊ ಈ ಥರ ಮಾಡಿ, ರೈಟ್ ಲೆಗ್ನ ಲೆಫ್ಟ್ ಹ್ಯಾಂಡಲ್ಲಿ ಉಪಯೋಗಿಸಿ. ಎಲ್ಲ ಇದ್ರೂ ನಿಮಗೆ ಗೊತ್ತಾಗತ್ತೆ ನೋಟ್ಸ್. ಇಲ್ಲಿ ಎಲ್ಲ ಮಾಡಬೇಕಾದ್ರೆ ಶೋಲ್ಡರ್ ಪಾಯಿಂಟ್ ಅಲ್ವಾ, ಇಲ್ಲಿ ಇದರಿಂದ ರೊಟೇಟ್ ಕೊಡಿ, ಇದರಿಂದ ಪ್ರೆಸ್ ರಿಲೀಸ್ ಮಾಡಿ, ಕೈಯಿಂದ ಪಿಂಚ್ ಮಾಡಿ. ನೀವು ಬೆಸ್ಟ್ ಕೆಲಸ ನಮಗೆ ಲೀಫ್ ತೆರಿನಲ್ಲೂ ಹೇಳ್ಕೊಟ್ಟಿದ್ರು. ನುಗ್ಗೆ ಸೊಪ್ಪು ಪ್ಲಾಸ್ಟ್ರಲ್ಲಿ ಹಾಕ್ಕೊಂಡು ಇಲ್ಲಿಗೆ ಹಚ್ಚಿದ್ರೆ, ಮತ್ತು ಇನ್ನೊಂದು ಸಿಗುತ್ತಲ್ಲ ಹಡ್ಜೋಡು, ಮಂಗರವಳ್ಳಿ ಬಳ್ಳಿ, ಅದ್ರ ಎಲೆ ಇಲ್ಲ ಆ ಬಳ್ಳಿದನ್ನ ಜಜ್ಜಿ ಅದ್ರ ರಸನ ಇಲ್ಲಿಗೆ ನೀವು ಅಪ್ಲೈ ಮಾಡಿದ್ರು. ಕಿರ್ಬೆಳ್ ಕೆಳಗೆ ಇಲ್ಲಿದೆ ನಿಮ್ಮದು ಶೋಲ್ಡರ್ ಜಾಯಿಂಟು, ಇಲ್ಲಿದೆ ಶೋಲ್ಡರ್ ಜಾಯಿಂಟ್. ಸೊ ಇದನ್ನು ಅಪ್ಲೈ ಮಾಡೋದ್ರಿಂದ ಇಲ್ಲಿಗೆ ಇದು ರಿಫ್ಲೆಕ್ಸಾಲಜಿ. ಸೊ ಕ್ಲಿಯರ್ ಆಗುತ್ತೆ ಇಲ್ಲಿ ಇಶ್ಯೂ. ನಂಗೆ ಈಗ ಒಬ್ಬರು ಬಂದಿದ್ದಾರೆ ಪೇಷಂಟು, ಅವ್ರ ಇಶ್ಯೂ ಏನಂದರೆ ಅವ್ರಿಗೆ ಪಿನ್ನಲ್ಲಿ ನೀಡ್ಲಿಂಗ್ ವರ್ಕಲ್ಲಿ ಯಾವುದೋ ಒಂದು ಪಾಯಿಂಟು ಡ್ಯಾಮೇಜ್ ಆಗಿಬಿಟ್ಟಿದೆ ನರ್ವಸ್ ಸಿಸ್ಟಮ್. ಅವರಿಗೆ ಬೇರಾಗದೇ ಇರೋಷ್ಟು ಪೇಯ್ನು ಊತ ಬಂದಿದೆ. ನಾನು ಅಲ್ಲಿ ಮುಟ್ಟೇ ಇಲ್ಲ ಅವ್ರಿಗೆ ಇಲ್ಲಿಂದ ರಿಲೀಸ್ ಕೊಡ್ತಾ ಇದ್ದೀನಿ. ಇನ್ನೊಂದು ಅವ್ರಿಗೆ ಇಲ್ಲಿಂದ ರಿಲೀಸ್ ಕೊಡ್ತಾ ಇದ್ದೀನಿ, ಬೆರಳಲ್ಲೂ ಇರುತ್ತಲ್ಲ ಅಲ್ಲಿ, ಮತ್ತು ಇಲ್ಲಿ ನೆಕ್ ಜಾಯಿಂಟು. ಸೊ ಇವುಗಳಿಂದನೇ ಅವ್ರಿಗೆ ರಿಲೀಸ್ ಮಾಡ್ತಾಯಿದ್ದೀನಿ. ಸುಮಾರು ವರ್ಕ್ ಆಗಿದೆ ಅವ್ರಿಗೆ. ಸೊ ತುಂಬ ಚೆನ್ನಾಗಿ ಇದು ಫುಟ್ ರಿಫ್ಲೆಕ್ಸಾಲಜಿ ಕೆಲಸ ಮಾಡುತ್ತೆ. ಸೊ ಎಲ್ಲ ಇಲ್ಲಿ ನೋಡಿ, ಇದನ್ನು ಅಷ್ಟೇ ಈ ಥರನೇ ರೊಟೇಶ್ ಕೊಡ್ಬೋದು ನಿಮ್ಮ ಸ್ಪೈನ್ ರಿಪೇರಿಗೆ. ಈ ಥರ ಇದರಿಂದ ಈ ಥರ ಮಸಾಜು. ಯಾರಿಗೆ ಲೋವರ್ ಬ್ಯಾಕು ಮತ್ತು ಸರ್ವೈಕಲ್ ಏರಿಯಾ ಪೇಯ್ನ್ ಇದೆ, ನಿಮ್ಗೆ ಇಲ್ಲಿ ನಾಟ್ ಸಿಗುತ್ತೆ, ಕ್ರಿಸ್ಟಲ್ಲು ಗಂಟು ನಾಟ್ಸ್ ಏನಂತೀವಿ ಅದು ಸಿಗುತ್ತೆ. ಸೊ ಹೀಗೆ ಮಾಡಿ ರಿಲೀಸ್ ಮಾಡೋದು ಅದನ್ನು. ಸೊ ಈಗ ನಾನು ಹೇಳಿದೆ ನೋಡಿ, ನಂಗೆ ಇಲ್ಲಿ ನಾಟ್ ಸಿಕ್ತಲ್ವ, ನಾನು ಅದನ್ನು ಅಲ್ಲೇ ಈ ಥರ ಮೇಲಿಂದ ಕೆಳಗಿನ ಭಾಗಕ್ಕೆ ಪುಷ್ ಮಾಡಬೇಕು. ಪುಷ್ ಮಾಡಿ 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 ಅದು ರಿಲೀಸ್ ಆಗುತ್ತೆ. ಓನ್ಲಿ ಮಸಲ್ ಏರಿಯಾ, ನೋ ಬೋನ್ ಏರಿಯಾ, ಎಲ್ಲಿ ಮೂಳೆಗೂ ಅಲ್ಲ, ಬರೀ ಇದನ್ನು ಈ ಥರ ಮಾಡ್ಕೊಂಡು ಹೋಗಬೇಕು. ಸೊ ಇದು ಎಲ್ಲನೂ ಅದೇ ಥರ ವರ್ಕು. ಇದನ್ನು ಅಷ್ಟೇ, ನೀವು ಬ್ರೈನ್ದು ಏನೇ ಇಶ್ಯೂಸ್ನ ಇಲ್ಲಿ ವರ್ಕ್ ಮಾಡ್ಬೋದು. ಸೊ ವರ್ಕ್ ಲೈಕ್ ದಿಸ್, ಇಟ್ ವರ್ಕ್ಸ್ ವಂಡರ್ಫುಲಿ. ಸೊ
ನಾನು ಮೊನ್ನೆ ಒಬ್ರಿಗೆ ಕೊಟ್ಟಿದ್ದೆ, ಅವ್ರು ಎಷ್ಟಾದರೂ ತಲೆನೋಗ್ಲ ಕಡೆಗೆ ಇಲ್ಲಿ ವಿಡಿಯೋ ಮಾಡಿ ಹಾಕಿದ್ದೆ, ಮಸಾಜು ಪ್ರೆಸ್ಸು ರಿಲೀಸು, ಇದರಿಂದ ಪ್ರೆಸ್ ಮಾಡಿ ಫುಲ್ ರೆಡ್ ಕಲರ್ ಹಚ್ಚಿದ್ದೆ. ಅವ್ರಿಗೆ ತಲೆನೋವು ಬಿಡ್ತು ಪೂರ. ಮತ್ತು ಇದು ಬಂದು ನಮ್ಮ ಥೊರಾಸಿಕ್ ಏರಿಯಾ. ಪ್ಲೀಸ್ ಚಾರ್ಟ್ನ ತುಂಬ ಚೆನ್ನಾಗಿ ಓದ್ಕೋಬೇಕು ನೀವು. ನಿಮ್ಮ ಕಾಲು ಇಟ್ಕೊಂಡು ಚಾರ್ಟ್ ಇಟ್ಕೊಂಡು ಪೆನ್ನಲ್ಲಿ ಬೇಕಿದ್ರೆ ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡಿ. ಆರ್ಗನ್ ಫಂಕ್ಷನ್ ಎಲ್ಲೆಲ್ಲಿ ಬರುತ್ತೆ ಅಂತ 2 ದಿನದಲ್ಲಿ ಕಲ್ತ್ಕೋತೀರಾ. ನಾವೆಲ್ಲ ಬರ್ಕೊಂಡಿದ್ವಿ ಕಾಲ ಮೇಲೆ ಡ್ರಾ ಮಾಡಿದ್ದೆ, ಅದಕ್ಕೆ ನೆನಪಿರುತ್ತೆ. ಇದು ಬಂದು ನಿಮ್ಮದೆಲ್ಲ ಥ್ರೋಟು, ಇಲ್ಲಿ ಥೈರಾಯ್ಡ್ ಗ್ಲ್ಯಾಂಡು ಎಲ್ಲ ಇದೆ. ಸೊ ಇದನ್ನು ನೀವು ಇಲ್ಲೂ ಥೈರಾಯ್ಡಿಗೆ ವರ್ಕ್ ಮಾಡ್ಬೋದು. ಸೊ ಇಲ್ಲಿ ವರ್ಕ್ ಮಾಡೋದು ಈ ಥರ. ಸೊ ಐ ಇಲ್ಲಿ ಬರುತ್ತೆ, ಐ ಇಲ್ಲಿ ರಿಫ್ಲೆಕ್ಸಾಲಜಿ, ಐಗೆ ಈ ಥರ ಪ್ರೆಸ್ ಮಾಡಿ ರಿಲೀಸು ಈ ಥರ ಎಲ್ಲ ಮಾಡ್ಬೋದು. ಆಯಿಲ್ ಮಸಾಜ್ ಕೊಡಿ, ಲಾಸ್ಟಿಗೆಲ್ಲ ಆದಮೇಲೆ ಆಯಿಲ್ ತೊಗೊಂಡು ಆಯಿಲ್ ಮಸಾಜ್ ಕೊಡಿ. ಕಲಸಿ ಇರುತ್ತಲ್ಲ, ಕಲಸಿನ ಬಳಸಿ, ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಕಲಸಿ. ಸೊ ಇದಕ್ಕೆ ನೀವು ತುಪ್ಪ ಹಚ್ಚಿ ಇಲ್ಲ ಎಣ್ಣೆ ಹಚ್ಚಿ ಇಲ್ಲ ಇದಕ್ಕೆ ಅಪ್ಲೈ ಮಾಡಿದ್ರೂ ಅಷ್ಟೇ. ಇದನ್ನು ನೋಡಿ ಈ ಥರ ರೊಟೇಟ್ ಮಾಡ್ತೀವಿ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ನೈಟ್ ಮಾಡ್ತಾಯಿದ್ರೆ ಯು ಗೆಟ್ ಅ ವಂಡರ್ಫುಲ್ ಸ್ಲೀಪ್. ಇನ್ಸೋಮಿನಿಯಾ ಪಾಯಿಂಟು ಇಲ್ಲೇ ಬರುತ್ತೆ ನಿಮಗೆ, ನಿದ್ದೆ ಆಗ್ತಿಲ್ಲ ಅಂದರೆ. ಸೊ ಇಲ್ಲೆಲ್ಲ ಬಂದು ಕೆಳಗಡೆಗೆ ನಿಮಗೆ ಲೋವರ್ ಏರಿಯಾ ಅದೆಲ್ಲ ರಿಲೇಟೆಡು. ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್ ಇಲ್ಲಿದೆ. ಪ್ಲೀಸ್ ಚಾರ್ಟ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ವೀಡಿಯೋಲಿ ಇಷ್ಟು ಹೇಳ್ಕೊಟ್ಟಿದ್ದೀನಲ್ಲ, ಉಳಿದಿದ್ದು ನೀವು ಚಾರ್ಟ್ ನೋಡಿ ಮಾಡಿ. ಸೊ ಇದನ್ನು ಒಂದು 10 ರೌಂಡು ನೀವು ಮಾಡ್ಬೋದು ಈ ಥರ. ಮತ್ತು ಅಲ್ಲಲ್ಲೇ ಪಾಯಿಂಟಿಗೆ ಈ ಥರ ಪ್ರೆಸ್ ಮಾಡಿ ರಿಲೀಸ್ ಮಾಡಿ. ಹೆಡ್ಡೇಕ್ ಹಿಂಗೆ, ಸೈನಸ್ಸಿಗೆ ನೋಡಿ 4 ಬೆರಡು ಮಾಡಿ. ಯಾರಿಗೆ ಸೈನಸ್ ರಿಲೇಟೆಡು ಏನೇನೇ ಇಶ್ಯೂ ಇರಲಿ, ಅಸ್ತಮಾ ಅದು ಇದು ಎಲ್ಲ ಈ 4 ಬೆರಳು ಎಡ್ಜಲ್ಲೇ ತೆಗಿಬೋದು. ಇದರಲ್ಲಿ ಅವ್ರಿಗೆ ಈ ಬೆರಳೆಲ್ಲ ತುಂಬ ಪೇಯ್ನ್ ಇರುತ್ತೆ, ರಿಲೀಸ್ ಮಾಡಿಕೊಡಿ ಅವ್ರಿಗೆ. ಈ ವೆಬ್ಸ್ನೆಲ್ಲ ವರ್ಕ್ ಮಾಡಿ. ಸೊ ವೆಬ್ಸು ಪೇಯ್ನ್ ಇರುತ್ತೆ, ವೆಬ್ಸಿಗೆಲ್ಲ ವರ್ಕ್ ಮಾಡಿ ರಿಲೀಸ್ ಮಾಡಿ. ಸರ್ ಹೇಳ್ತಾಯಿದ್ರು ನಮಗೆ ಹೈದರಾಬಾದಲ್ಲಿ ಬರೀ ಫುಟ್ ರಿಫ್ಲೆಕ್ಸಾಲಜಿ ಸೆಂಟರ್ಸೇ ಇದೆ ಅಂತೆ. ಇಟ್ ಸ್ಟಾರ್ಟ್ಸ್ ಫ್ರಮ್ ಈವ್ನಿಂಗ್ 8 o'clock ಅಂತೆ. ಚಾರ್ಜ್ 1800 2000 ಬರೀ ರಿಫ್ಲೆಕ್ಸಾಲಜಿ 1 hour ಕೊಡ್ತಾರಂತೆ ಫುಟ್ ಮಸಾಜ್. ಸೊ ಇಮ್ಯಾಜಿನ್ ಮಾಡಿ, ಇಷ್ಟರಲ್ಲೇ ಎಷ್ಟು ಕೆಲಸ ಮಾಡ್ಬೋದು ನಾವು. ಸೊ ಇಲ್ಲಿ ಬಂದಾಗ ನೀವು ಸ್ಪೈನ್ ಬಂದಾಗ ಇದನ್ನು ಯೂಸ್ ಮಾಡ್ಬೋದು ಟೂಲ್ನ ಈ ಥರ. ಸೊ ಇದು ತುಂಬ ಚೆನ್ನಾಗಿ ಇದನ್ನು ಯೂಸ್ ಮಾಡಿ. ಸೊ ಇಲ್ಲಿ ನೀವು ಬ್ಯಾಕ್ ಪೇಯ್ನ್ ತಕ್ಕೊಡ್ಬೋದು, ಲೋವರ್ ಬ್ಯಾಕ್ ಪೇಯ್ನ ಇಲ್ಲಿ ತೆಗಿಬೋದು, ಆ್ಯಂಕಲ್ ಇಶ್ಯೂಸ್ನ ತೆಗಿಬೋದು. ಸೊ ಇದೆಲ್ಲ ನೀವು ಇದರಲ್ಲಿ ಮಸಾಜ್ ಕೊಡ್ಬೋದು. ಬಟ್ ಡ್ಯಾಮೇಜ್ ಆಗೋಷ್ಟು ಪ್ರೆಸ್ ಮಾಡಬೇಡಿ, ಅದೊಂದು ನೋಡ್ಕೊಳ್ಳಿ. ತುಂಬ ಒತ್ತಿ ಮಾಡಬೇಡಿ. ತೆಂಗಿ ಲೈಕ್ ದಿಸ್ ಆಯಿಲ್ ಹಚ್ಚಿಬಿಟ್ಟು ಈ ಥರ ಮಸಾಜ್ ಮಾಡಿ. ಡೂ ದಿಸ್. ಸೊ ಟ್ರೈ ಮಾಡಿ, ನಿಮಗೆ ಫಸ್ಟ್ ಮಾಡ್ಕೊಳ್ಳಿ, ನಿಮ್ಮದೇ ಪ್ರಾಕ್ಟೀಸ್ ಮಾಡಿ ಡೈಲಿ. ಆಮೇಲೆ ಮನೆಯವ್ರಿಗೆ ಮಕ್ಕಳಿಗೆಲ್ಲ ಮಾಡಿ. ಸೊ ಅವ್ರನ್ನ ಮಾಡುವಾಗ ನೀವು ಕಾಲನ್ನ ತೊಡೆ ಮೇಲೆ ತೊಗೊಂಡು ಮಾಡಿ, ಚೆನ್ನಾಗಾಗತ್ತೆ. ಥ್ಯಾಂಕ್ ಯು.